ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಬೂಲಿಯನ್ ಆಲ್ಜಿಬ್ರಾ ಇದರಲ್ಲಿ 2 ಮಾರ್ಕ್ಸಿಂದ 2 ಅಂದರೆ 4, 5 ಮಾರ್ಕ್ಸಿಂದ 1, 9 ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್. ತುಂಬ ಸಿಂಪಲ್ ಆಗಿದೆ. ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಸ್ವಿಚಿಂಗ್ ಆಲ್ಜಿಬ್ರಾ ಅಂತ ಕರಿತೀವಿ. ಬೂಲಿಯನ್ ಆಲ್ಜಿಬ್ರಾ ಅಂತ ಹೇಳಿದರೆ ಇಟ್ ಡೀಲ್ಸ್ ವಿತ್ ಬೈನರಿ ವ್ಯಾಲ್ಯೂಸ್. ಬೈನರಿ ವ್ಯಾಲ್ಯೂಸ್ ಗೊತ್ತು, 0 ಆ್ಯಂಡ್ 1 ಅಂತ. ನಿಮಗೆ ಫಸ್ಟ್ ಇಯರಲ್ಲಿ ಇತ್ತಲ್ವಾ ಬೈನರಿ ನಂಬರ್ಸು, ಹೆಕ್ಸಾಡೆಸಿಮಲ್ಲು, ಆಕ್ಟಲ್ ಅಂತೇಳಿ. ಇದು ಬೂಲಿಯನ್ ಆಲ್ಜಿಬ್ರಾದಲ್ಲಿ ಬರೀ 0 ಆ್ಯಂಡ್ 1. ಇದನ್ನು ಡೆವಲಪ್ಡ್ ಬೈ ಜಾರ್ಜ್ ಬೂಲೆ. ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ. ಓಕೆ, ಸೊ ಬೂಲಿಯನ್ ಆಲ್ಜಿಬ್ರಾ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದರೆ ಲಾಜಿಕ್ ಗೇಟ್ ಅಂತ ಕರಿತೀವಿ. ಸೊ ಗೇಟ್ ಅಂದ ಕೂಡಲೇ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಗೇಟ್ ಇಲ್ಲಿ ಬೇರೆ ಎಲೆಕ್ಟ್ರಾನಿಕ್ ವರ್ಡಲ್ಲಿ ಗೇಟ್ ಅಂದರೆ ಸರ್ಕ್ಯೂಟ್ಸ್. ಇಟ್ ಈಸ್ ಎನ್ ಸಿಂಪಲ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ವಿಚ್ ಆಪರೇಟ್ಸ್ ಆನ್ 1 or more ಇನ್ಪುಟ್ ಸಿಗ್ನಲ್ ಪ್ರೊಡ್ಯೂಸಸ್ ಆ್ಯನ್ ಔಟ್ಪುಟ್ ಸಿಗ್ನಲ್. ಇಲ್ಲಿ ಸರ್ಕ್ಯೂಟ್ ಇರುತ್ತೆ. ಇದಕ್ಕೆ 1 ಅಥವಾ 2ಕ್ಕಿಂತ ಜಾಸ್ತಿ ಇನ್ಪುಟ್ಟನ್ನು ಕೊಟ್ಟರೆ ಇಟ್ ಪ್ರೊಡ್ಯೂಸಸ್ ಓನ್ಲಿ ಔಟ್ಪುಟ್ ಸಿಗ್ನಲ್. ಸೊ ಲಾಜಿಕ್ ಗೇಟ್ ಎಲ್ಲಿರ್ತವೆ ಅಂತ ಹೇಳಿದ್ರೆ, ಸರ್ಕ್ಯೂಟ್ ಎಲ್ಲಿರ್ತವೆ ಅಂತ ಹೇಳಿದರೆ, ಈಗ ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಸರ್ಕ್ಯೂಟ್ಸ್ ಇರ್ತಾವಲ್ವಾ, ಅಲ್ಲಿ ಮಲ್ಟಿಪ್ಲಿಕೇಶನ್ನು, ಅಡಿಷನ್ನು, ಸಬ್ಟ್ರಾಕ್ಷನ್ನು ಇವೆಲ್ಲ ಆಗಬೇಕು ಅಂತ ಹೇಳಿದ್ರೆ ಸರ್ಕ್ಯೂಟ್ ಬೇಕು. ಆ ಸರ್ಕ್ಯೂಟಿಗೆ ನಾವೇನಂತ ಕರಿತೀವಿ, ಲಾಜಿಕ್ ಗೇಟ್ ಅಂತ ಕರಿತೀವಿ. ಇದರಲ್ಲಿ 3 ಟೈಪ್ ಇದೆ: ಆ್ಯಂಡ್ ಗೇಟ್, ಆರ್ ಗೇಟ್ ಮತ್ತು ನಾಟ್ ಗೇಟ್. ನಾಟ್ ಗೇಟಿಗೆ ಇನ್ನೊಂದು ಹೆಸರು ಇನ್ವರ್ಟರ್ ಅಂತ ಕರಿತೀವಿ. ಸೊ ಇಲ್ಲಿ 3 ಟೈಪ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ. ಟೈಪ್ಸ್ ಆಫ್ ಗೇಟಲ್ಲಿ ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್. ನಾಟ್ ಗೇಟಿಗೆ ಕೇಳ್ತಾರೆ, ಅಂಡರ್ ನೇಮ್ ಫಾರ್ ನಾಟ್ ಗೇಟಿಗೆ ಇನ್ವರ್ಟರ್ ಅಂತ ಕರೀತಾರೆ. ಇಲ್ಲಿ ಫಸ್ಟಿಗೆ ನಾವು ಆ್ಯಂಡ್ ಗೇಟ್ ಬಗ್ಗೆ ಸ್ಟಡಿ ಮಾಡೋಣ. ಆ್ಯಂಡ್ ಗೇಟ್ ಇದಕ್ಕೆ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ನೆನ್ಪಿಡ್ಕೊಳ್ಳಿ. ಆ್ಯಂಡ್ ಅಂದ ಕೂಡಲೇ ಡಾಟ್, ಆ್ಯಂಡ್ ಲಾಜಿಕಲ್ ಮಲ್ಟಿಪ್ಲಿಕೇಶನ್. ಆ್ಯಂಡ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು. ಇಲ್ಲಿ ಡೆಫಿನೇಷನ್: 2 or more ಇನ್ಪುಟ್ ಸಿಗ್ನಲ್ ಪ್ರೊಡ್ಯೂಸಸ್ ಓನ್ಲಿ 1 ಔಟ್ಪುಟ್ ಸಿಗ್ನಲ್. ಸೇಮ್ ಇದೇ ಡೆಫಿನೇಷನ್ನು ಇಲ್ಲೇ ಇದೆ, ಅರ್ಥ ಆಯ್ತಾ? ಬಟ್ ಇಲ್ಲೇನಿರಬೇಕು, ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಅಂತ ಇದ್ದರೆ ಮಾತ್ರ ಇದು ಕರೆಕ್ಟ್ ಮೀನಿಂಗ್ ಆ್ಯಂಡ್ ಗೇಟಲ್ಲಿ. ಇದಕ್ಕೆ ಒಟ್ಟು ಆ್ಯಂಡ್ ಗೇಟ್ ಅಂದರೆ 3 ಮಾರ್ಕ್ಸಿಗೆ ಬರೋದು. ಇಲ್ಲಿ ನೋಡ್ಕೊಳ್ಳಿ, ಸಿಂಬಲ್, ಆ್ಯಂಡ್ ಗೇಟ್ ಸಿಂಬಲ್ ಈ ಥರ ಇರುತ್ತೆ. ಈ ಥರ ಹಾಕಿಬಿಟ್ಟು ಎ ಮತ್ತು ಬಿ ಕೊಟ್ಟರೆ ಎ ಡಾಟ್ ಬಿ ಹಾಕಬೇಕು. ಇದು 2 ಇನ್ಪುಟ್ಸಿಗೆ. ಹಾಗೆ 3 ಇನ್ಪುಟ್ಸಿಗೆ ಈ ಥರ ಹಾಕಿ ಎ ಡಾಟ್ ಬಿ ಡಾಟ್ ಸಿ 3 ಇನ್ಪುಟ್ಟು. ಹಾಗೆ 4 ಇನ್ಪುಟ್ಸು ಎಷ್ಟು ಬೇಕಾದರೂ ಇರುತ್ತೆ. ನಿಮಗೆ ಇಷ್ಟೇ ಸಾಕು, 2 ಇನ್ಪುಟ್ಟು 3 ಇನ್ಪುಟ್ಸು. ಇದಕ್ಕೆ ಟ್ರುತ್ ಟೇಬಲ್ ಅಂತ ಕರಿತೀವಿ. ಟೇಬಲ್ ಅನ್ನೋದು ಮುಂದೆ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ಟ್ರುತ್ ಟೇಬಲ್ ಅಂದರೆ ಒಂದು ಟೇಬಲ್ ಹಾಕೋದು. ಟೇಬಲಲ್ಲಿ ನಿಮಗೆ ಏನಿದೆ, ಇಲ್ಲಿ ಎ ಮತ್ತು ಬಿ ಇದು ವೇರಿಯಬಲ್ಸ್, ಎ ಮತ್ತು ಬಿ. ಆಮೇಲೆ ಎ ಡಾಟ್ ಬಿ ಅನ್ನೋದು ನಿಮಗಿಲ್ಲಿ ಕಾಣ್ತಾ ಇದೆ. ಇಲ್ಲಿ ನೋಡ್ಕೊಳ್ಳಿ, 0 0 ಮಲ್ಟಿಪ್ಲೈ ಮಾಡಿದ್ರೆ 0, 0 × 1 ಮಲ್ಟಿಪ್ಲೈ ಮಾಡಿದರೆ 0, 1 × 0 0, 1 × 1 1. ಇಲ್ಲಿ ಎ ಬಿ ಸಿ ತಗೊಂಡಾಗ 0 1 2 3 4 ಇದು ನಿಮಗೆ ಫಸ್ಟ್ ಇಯರ್ಲೇ ಆಗಿತ್ತು. ಎಲ್ಲ ಮಲ್ಟಿಪ್ಲೈ ಮಾಡಿದರೆ ಎಲ್ಲದು 0. ಇಲ್ಲಿ ಎಲ್ಲೆಲ್ಲಿ 1 1 ಇದೆಯೋ ಅಲ್ಲಿ ಮಾತ್ರ 1. ಇದು ಟ್ರುತ್ ಟೇಬಲ್ ಫಾರ್ 2 ಇನ್ಪುಟ್ಟು, ಟ್ರುತ್ ಟೇಬಲ್ ಫಾರ್ 3 ಇನ್ಪುಟ್ಟು. ಇದು ಆ್ಯಂಡ್ ಗೇಟ್ ಟ್ರುತ್ ಟೇಬಲ್. ಇದು ಫಾರ್ 2 ಇನ್ಪುಟ್ಟು 3 ಇನ್ಪುಟ್ಟು. ಸಿಂಬಲ್ ಹೇಳಿದೆ ಮತ್ತು ಟೇಬಲ್ ಹೇಳಿದೆ. ಈ ಟೇಬಲ್ ಹಾಕೋದು ಪ್ರಾಕ್ಟೀಸ್ ಮಾಡಬೇಕು, ಈಸಿನೇ ಇದೆ. ನೆಕ್ಸ್ಟ್ ಇದರ ರೂಲ್ ಏನು ಅಂತ ಹೇಳಿದ್ರೆ, ಆ್ಯಂಡ್ ಗೇಟು, ಇಫ್ ಎನಿ 1 ಆರ್ ಆಲ್ ದಿ ಇನ್ಪುಟ್ ಈಸ್ 0, ಯಾವುದಾದ್ರೂ ಇನ್ಪುಟ್ಟು ನೋಡಿ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಎಲ್ಲೆಲ್ಲಿ ಇನ್ಪುಟ್ ಇವೆಲ್ಲ ಇನ್ಪುಟ್ ಎ ಬಿ ಸಿ, ಎ ಬಿ ಇನ್ಪುಟ್ಟು, ಯಾವುದಾದ್ರೂ ಇನ್ಪುಟ್ ಈಸ್ 0, ದ ಔಟ್ಪುಟ್ ಈಸ್ 0. ನೋಡಿ, ಔಟ್ಪುಟ್ ಮಲ್ಟಿಪ್ಲೈ ಮಾಡಿದಾಗ 0 ಬರುತ್ತೆ. ಇದು ರೂಲ್. ಇದು ಈ ರೂಲನ್ನು ಬರೀಬೇಕು. ಆ್ಯಂಡ್ ಗೇಟ್ ಅಂದ ಕೂಡಲೇ ಡೆಫಿನೇಷನ್ ಬರೀಬೇಕು, ಸಿಂಬಲ್ ಬರೀಬೇಕು, ಟ್ರುತ್ ಟೇಬಲ್ ಬರೀಬೇಕು. ಈ ರೂಲನ್ನು ಹಾಕಿದರೆ 3 ಮಾರ್ಕ್ಸು. ವೆರಿ ಸಿಂಪಲ್. ಇದನ್ನು ಬಿಟ್ಬಿಟ್ರೆ ನಿಮ್ಮಷ್ಟು ಮೂರ್ಖರು ಯಾರಿರಲ್ಲ. ಇದನ್ನು ಕರೆಕ್ಟಾಗಿ 3 ಮಾರ್ಕ್ಸಿಗೆ ಬರೀಬೇಕು.
ಟ್ರುತ್ ಟೇಬಲ್ ಅಂತ ಹೇಳಿದರೆ ಇದು ಟ್ರುತ್ ಟೇಬಲ್ ಇಲ್ಲಿದೆಯಲ್ಲ ಎರಡು, ಇಟ್ಸ್ ಎ ಟೇಬಲ್ ವಿಚ್ ರೆಪ್ರೆಸೆಂಟ್ ಆಲ್ ಪಾಸಿಬಲ್ ವ್ಯಾಲ್ಯೂಸ್. ಪಾಸಿಬಲ್ ವ್ಯಾಲ್ಯೂಸ್ ಅಂದರೆ ಎ ಬಿಗೆ ಯಾವುದೆಲ್ಲ ಹಾಕ್ಬೋದು, 0 0 ಹಾಕ್ಬೋದು, 0 1 ಹಾಕ್ಬೋದು, ಒಂದಕ್ಕೊಂದು ಡಿಫ್ರೆಂಟ್ ಇದೆ ನೋಡಿ. ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಲಾಜಿಕಲ್ ವೇರಿಯೇಬಲ್ಸ್ ಅಲಾಂಗ್ ವಿತ್ ಪಾಸಿಬಲ್ ರಿಸಲ್ಟ್ಸ್. ನೋಡಿ ರಿಸಲ್ಟ್ಸ್ ಬರುತ್ತೆ, ಏನು ಬರುತ್ತೆ ಅನ್ನೋದು ಫಾರ್ ಎ ಗಿವನ್ ಕಾಂಬಿನೇಷನ್ ವ್ಯಾಲ್ಯೂಸ್. 0 1 ಯೂಸ್ ಮಾಡಿಕೊಂಡು ಕಾಂಬಿನೇಷನ್ ಮಾಡ್ಕೊಳ್ತಾರೆ. ಇದು ಟ್ರುತ್ ಟೇಬಲ್. ಈ ಡೆಫಿನೇಷನ್ ಕಲೀರಿ 1 ಮಾರ್ಕ್ಸಿಗೆ. ಇಲ್ಲಿ ಟಾಟಾಲಜಿ ಮತ್ತು ಫ್ಯಾಲಸಿ ಅಂತಿದೆ, ಇದು 1 ಮಾರ್ಕ್ಸಿಗೆ. ಇದು ಇಫ್ ರಿಸಲ್ಟ್ ಆಫ್ ಎನಿ ಲಾಜಿಕಲ್ ಸ್ಟೇಟ್ಮೆಂಟ್ ಈಸ್ ಆಲ್ವೇಸ್ ಟ್ರೂ ಆರ್ 1 ಈಸ್ ಕಾಲ್ಡ್ ಟಾಟಾಲಜಿ. 1 ಬಂದರೆ ಅಥವಾ 1 ಈ ಟೈಪ್ ಬಂದರೆ ಅದಕ್ಕೆ ನಾವೆಂತ ಕರಿತೀವಿ, ಟಾಟಾಲಜಿ ಕರಿತೀವಿ. ಇಫ್ ರಿಸಲ್ಟ್ ಈಸ್ ಆಲ್ವೇಸ್ ಫಾಲ್ಸ್ ಅಂದರೆ 0 0 ಬಂದರೆ ಫಾಲ್ಸ್ ಆರ್ 0 ಈಸ್ ಕಾಲ್ಡ್ ಫ್ಯಾಲಸಿ. ಇಷ್ಟನ್ನು ನೀವು ಕಲಿಬೇಕು. ಸೊ ಡೆಫಿನೇಷನ್ನು ಕೊಟ್ಟಿದ್ದೀನಿ ಆ್ಯಂಡ್ ಗೇಟಿಂದು, ಆಮೇಲೆ ಟ್ರುತ್ ಟೇಬಲ್ಲು, ಇವೆಲ್ಲ ಅಷ್ಟು ಕರೆಕ್ಟಾಗಿ ಕಲಿತ್ರೆ 3 ಮಾರ್ಕ್ಸು ಅಥವಾ 2 ಮಾರ್ಕ್ಸು ಈ ಥರದಲ್ಲಿ ವೇರಿಯೇಷನ್ಸ್ ಆಗುತ್ತೆ. ನೆಕ್ಸ್ಟು ನಿಮಗೆ ಆರ್ ಗೇಟ್ ಬಗ್ಗೆ ಆರ್ ಗೇಟ್ ಬಗ್ಗೆ ಈಗ ಆ್ಯಂಡ್ ಗೇಟ್ ಹೇಳಿದೆ ನಿಮಗೆ. ಅಲ್ಲಿ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಇತ್ತು, ಇಲ್ಲಿ ಲಾಜಿಕಲ್ ಅಡಿಷನ್. ಇಲ್ಲಿ 2 or more ಇನ್ಪುಟ್ ಸಿಗ್ನಲ್ ಪ್ರೊಡ್ಯೂಸ್ ಓನ್ಲಿ 1 ಔಟ್ಪುಟ್ ಸಿಗ್ನಲ್. ಎರಡಕ್ಕೂ ಡೆಫಿನೇಷನ್ ಸೇಮೇ, ಆ್ಯಂಡ್ ಗೇಟಿಗೂ ಆರ್ ಗೇಟಿಗೂ ಇದಿಷ್ಟು ಸೇಮ್. ಇಲ್ಲಿ ನೀವೇನು ಬರೀಬೇಕು, ಲಾಜಿಕಲ್ ಅಡಿಷನ್, ಆ್ಯಂಡ್ ಗೇಟಿಗೆ ಲಾಜಿಕಲ್ ಮಲ್ಟಿಪ್ಲಿಕೇಶನ್. ಸಿಂಬಲ್ ನೋಡ್ಕೊಳ್ಳಿ, ಅಲ್ಲಿ ಸ್ಟ್ರೈಟ್ ಇತ್ತು, ಇಲ್ಲಿ ಸ್ವಲ್ಪ ಕರ್ವ್ ಇದೆ ನೋಡ್ಕೊಳ್ಳಿ. ಈ ಥರ ಸಿಂಬಲ್ಸನ್ನು ನೀವು ಹಾಕಬೇಕಾಗತ್ತೆ. ಆಮೇಲೆ ಇಲ್ಲಿ 2 ಇನ್ಪುಟ್ಸ್ ಎ ಬಿ ಅಂತಲೂ ಇದೆ, ಎ ಬಿ ಸಿ ಅಂತಲೂ ಇದೆ. ಎ ಬಿ ಕೊಟ್ಟಾಗ ಎ ಪ್ಲಸ್ ಬಿ ಬರುತ್ತೆ, ಇಲ್ಲಿ ಎ ಬಿ ಸಿ ಕೊಟ್ಟಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಬರ್ತಾ ಇದೆ. ಇಲ್ಲಿ ಟ್ರುತ್ ಟೇಬಲ್ ನೋಡ್ಕೊಳ್ಳಿ, ಎ ಬಿ 0 0 ಸೇಮ್, ಅಲ್ಲೂ ಇದು ಸೇಮು. ಬಟ್ ಇಲ್ಲಿ ಎ ಪ್ಲಸ್ ಬಿ, ಇಲ್ಲಿ ಎರಡು ಕೂಡಿಸಿದಾಗ 0 + 0 0, 0 + 1 1, ಇದೆಲ್ಲ ಕೂಡಿಸಿದಾಗ ಇದು ಟ್ರೂ ಬರುತ್ತೆ. ಇಲ್ಲೂ ಸಹ ಅಷ್ಟೇ, ಎಲ್ಲಿ 0 ಇದೆಯೋ ಅಲ್ಲಿ 0, ಎಲ್ಲ 0 ಇದೆ 0, ಬಾಕಿ ಕಡೆ ಎಲ್ಲ 1. ಇದು ಟ್ರುತ್ ಟೇಬಲ್ ಫಾರ್ 2 ಇನ್ಪುಟ್ ಆರ್ ಗೇಟಿನ ಟ್ರುತ್ ಟೇಬಲ್ ಅಂತ ಹೇಳಿದ್ದೀನಿ. ಫಾರ್ 3 ಇನ್ಪುಟ್ಟಿಗೆ ರೂಲ್, ಇಫ್ ಎನಿ ಒನ್ ಆಫ್ ದಿ ಇನ್ಪುಟ್ ಸಿಗ್ನಲ್ಸ್ ಆರ್ ಬೋತ್ ಈಸ್ ಹೈ, ಅಂದರೆ ಯಾವುದಾದ್ರೂ ಒಂದಿದ್ದು ಅಥವಾ ಎಲ್ಲದೂ ಒಂದಿದ್ರೆ ಅವಾಗ ಔಟ್ಪುಟ್ ಏನು ಬರುತ್ತೆ, ಒಂದೇ ಬರುತ್ತೆ, ಹೈ. ಇದು ರೂಲ್ ಕಲಿಬೇಕು. ನೆಕ್ಸ್ಟ್ ಗೇಟು ನಿಮಗೆ ನಾಟ್ ಗೇಟು, ಇದು ಸಹ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಇನ್ವರ್ಟರ್. ಇದು ಡೆಫಿನೇಷನ್ ಸೇಮ್ ಮತ್ತೆ, ಬಟ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಹ್ಯಾವಿಂಗ್ ಓನ್ಲಿ 1 ಇನ್ಪುಟ್. ನೆನ್ಪಿಡ್ಕೊಳ್ಳಿ, ಓನ್ಲಿ 1. ಅಲ್ಲೆಲ್ಲ 2 or more, ಇಲ್ಲಿ ಮಾತ್ರ ಒಂದೇ ಇನ್ಪುಟ್ ಪ್ರೊಡ್ಯೂಸರ್ಸ್ ಓನ್ಲಿ 1 ಔಟ್ಪುಟ್. ಸಿಂಬಲ್ ನೋಡ್ಕೊಳ್ಳಿ, ಈ ಥರ ಸಿಂಬಲನ್ನು ಹಾಕಬೇಕು. ಎ ಕೊಟ್ಟರೆ ಎ ಬಾರ್ ಬರುತ್ತೆ, ಎಕ್ಸ್ ಕೊಟ್ಟರೆ ಎಕ್ಸ್ ಬಾರ್, ಅಂದರೆ ಕಾಂಪ್ಲಿಮೆಂಟ್ ಟು ಇನ್ಪುಟ್. ಕಾಂಪ್ಲಿಮೆಂಟ್ ಅಂದರೆ ಎ ಏನು ಕೊಡ್ತೀರೋ ಅದ್ರದ್ದು ಆಪೋಸಿಟ್. 0 ಕೊಟ್ಟರೆ 1, 1 ಕೊಟ್ಟರೆ 0 ಬರುತ್ತೆ. ಇದ್ರದ್ದು ಕೆಲಸ ಏನು ಅಂದರೆ ಇನ್ವರ್ಟ್ ಮಾಡೋದು, ಅಥವಾ ಕಾಂಪ್ಲಿಮೆಂಟ್ ಟು ಇನ್ಪುಟ್. ಇಲ್ಲಿ ನೋಡ್ಕೊಳ್ಳಿ, ಎಕ್ಸಿಗೆ 0 ಇದ್ದರೆ ಎಕ್ಸ್ ಬಾರ್ 1, ಇಲ್ಲಿ 1 ಇದ್ದರೆ 0, ಇಲ್ಲಿ ಲೋ ಇದ್ದರೆ ಹೈ ಬರುತ್ತೆ, ಹೈ ಇದ್ದರೆ ಲೋ ಬರುತ್ತೆ. ಇದು ನಿಮ್ಮ ನಾಟ್ ಗೇಟು. ಸೊ ಇವತ್ತು ನಿಮಗೆ ಆ್ಯಂಡ್ ಆರ್ ನಾಟ್ ಹೇಳಿದೆ. ಇದಕ್ಕೆ ಇನ್ನೊಂದು ಹೆಸರು ಮೆನ್ಷನ್ ಬೇಸಿಕ್ ಗೇಟ್ ಅಂದರೆ ಆ್ಯಂಡ್ ಆರ್ ನಾಟ್. ನೆನ್ಪಿಡ್ಕೊಳ್ಳಿ, ಬೇಸಿಕ್ ಗೇಟ್ಸ್ ಆರ್ ಆ್ಯಂಡ್ ಆರ್ ನಾಟ್. ಇವತ್ತು ತುಂಬ ಸಿಂಪಲ್ಲಾಗಿ ಬೂಲಿಯನ್ ಆಲ್ಜಿಬ್ರಾ ಹೋಗಿದ್ದೀನಿ, ನೀಟಾಗಿ ಓದ್ಕೊಳ್ಳಿ. ಇದೇನು ಒಂದು 5 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸ್ ಹಾಕಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.